ಆ್ಯಂಡ್ ಹಿಯರಿಂಗ್ ಏಡ್ಸ್ ಇರ್ತದೆ. ಅದು ಹಿಯರಿಂಗ್ ಏಡ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ತದೆ. ಅದಕ್ಕೆ ಸ್ವಲ್ಪ ಬಡವರಿಗೆ ಸ್ವಲ್ಪ ಫೀ ಕೊಡಿಸಿ ಅಥವಾ ಕನ್ಸೆಷನ್ ಕೊಡಿ ಅಂತ 25 ಲಕ್ಷ ನಮ್ಮ KPTC CSR ಪ್ರತಿ ವರ್ಷ ನಮ್ಮ ಕಾನ್ಸ್ಟಿಟ್ಯೂಷನ್ ಬರೋರಿಗೆಲ್ಲ ಸಹಾಯ ಮಾಡ್ತಾರೆ. ನಾವು ಯಾವುದೇ ಕಡಿಮೆ ಏನೋ ಹಾಲ್ ಓಪನ್ ಮಾಡ್ತಾ ಇದ್ದೀರಾ ಈ ಟೈಮ್ಗೆ ಅಂತ ಹೇಳ್ಕೊಂಡಿದ್ದೀರಿ ಸರ್? ಹೇಳಿದೀವಲ್ಲ, ಈಗ ಇಂಟರ್ನ್ಯಾಷನಲ್ ಇದು ಮಾಡ್ತೀವಿ, ಬಾಣಸವಾಡಿಯಲ್ಲಿ ಆಡಿಟೋರಿಯಂ ಮಾಡ್ತಾ ಇದ್ವಿ, ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ವಿ, ಸ್ಟೇಡಿಯಂ ಮಾಡ್ತಾ ಇದ್ವಿ, ಸರ್ವಜ್ಞನವರದ್ದು ದೊಡ್ಡ ಪಾರ್ಕ್ ಮಾಡಿಬಿಟ್ಟು ಸ್ಟ್ಯಾಚ್ಯೂ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ನೋಡ್ತಾ ಇದ್ರು ಅದು. ಶರಾವತಿ ಸ್ಟೋರೇಜ್ ಬಗ್ಗೆ ತಾವು ಈಗ ಹೌದು, ಕೇಳಿ ನನಗೆ ಏನಿದೆ ಶರಾವತಿ ಸ್ಟೋರೇಜಲ್ಲಿ ಯಾರಿಗೆ ತೊಂದರೆ ಆಗ್ತದೆ. 2000 ಮೆಗಾವಾಟು ನನಗೆ ಹೇಳಿದಲ್ಲ, 1000 ಮೆಗಾವಾಟು ಶರಾವತಿ ಪ್ರಾಜೆಕ್ಟಲ್ಲಿ ಬರ್ತಾರೆ. ಅದು ಸಾವಿರಾರು ಜನರು ಭೂಮಿ ಕಳ್ಕೊಂಡಿದ್ದಾರೆ, ಸಾವಿರಾರು ಎಕರೆ ಲ್ಯಾಂಡು ಸಬ್ಬರ್ಜ ಆಗಿದೆ, ಎಲ್ಲ ಆಗಿದೆ. ಈ ಹೊಸ ಇದರಲ್ಲಿ ಒಂದೇ ಒಂದು ಎಕರೆ ಸಬ್ಬರ್ಜ ಆಗಬೇಕು. ನಮಗೆ 125 ಎಕರೆ ಜಾಗ ಬೇಕು. ಅದು 125 ಎಕರೆ ಹೆಚ್ಚಿನ ಜಾಗ. ಆ ಪೈಪ್ಲೈನ್ ಹಾಕಿ ಕೆಳಗಡೆಯಿಂದ ಗೇರುಸೊಪ್ಪೆಯಿಂದ ಮೇಲೆ ಇದಕ್ಕೆ ನೀರು ತೊಗೊಂಡು ಹೋಗ್ಬೇಕಲ್ಲ, ಪೈಪ್ಲೈನ್ ಅದು ಅಂಡರ್ಗ್ರೌಂಡಿಗೆ ಹೋಗ್ಬೇಕು. ಒಂದ್ಸತಿ ಪೈಪ್ಲೈನ್ ಕೆಳಗಡೆ ಹೋದರೆ ಮತ್ತೆ ನಾವು ಅದರ ಮುಚ್ಚಬಹುದು, ಅಲ್ಲಿ ಮರಗಳೆಲ್ಲ ಬರ್ತದೆ. ಭಾರಿ ಒಂದು ಪಂಪ್ ಹೌಸ್ ಕಟ್ಟಲಿಕ್ಕೆ ಸ್ವಲ್ಪ ಜಾಗ ಬೇಕಾಗ್ತದೆ, ಮತ್ತು ಅಷ್ಟೇ ಬೇಕಾಗಿಲ್ಲ. ಅದಕ್ಕೆ ಎಲ್ಲ ಕ್ರಮಗಳು ತಗೊಳ್ತಾ ಇದ್ದೀವಿ. ಸ್ಟೇಟ್ ಗೌರ್ಮೆಂಟಿಂದ ಪರ್ಮಿಷನ್, ಎನ್ವಿರಾನ್ಮೆಂಟಲ್ ಪರ್ಮಿಷನ್, ನಾವಾಗಿ ಹೋಗಿ ಕಟ್ಟಲಿಕ್ಕೆ ಆಗೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಪರ್ಮಿಷನ್ ಅದೆಲ್ಲ ಇದರಲ್ಲಿ ಕರೆಕ್ಟಾಗಿ ಅಪ್ಲೈ ಮಾಡ್ತಾ ಇದ್ದೀವಿ. ಅವ್ರು ಪರ್ಮಿಷನ್ ಕೊಟ್ಟ ಮೇಲೆ ನಾವು ಕಟ್ಟಲಿಕ್ಕೆ ಆಗೋದು. ಅದಕ್ಕಿರೋದೆಲ್ಲ ಅವರೆಲ್ಲ ಸ್ಟಡಿ ಮಾಡಿಬಿಟ್ಟು ಮಾಡ್ತಾರೆ. ಕೆಲವರು ಅದು ಗೊತ್ತಿಲ್ಲದವರು ನನ್ನ ಹತ್ರ ಬಂದು ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ನಿಮಗೇನೋ ಡೌಟ್ ಇದ್ದರೆ ಕೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಮರಗಳು ನಾಶ ಆಗ್ತದೆ. ಮರಗಳು ಒಂದು ಮರ ಹೋದರೆ 10 ಮರ ನೆಡುವಂಥ ಒಂದು ಪಾಲಿಸಿ. ನಾವು ಈಗಾಗಲೇ ಕುದುರೆಮುಖದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಫಾರೆಸ್ಟ್ ಲ್ಯಾಂಡ್ ಅಲಾಟ್ ಮಾಡಿದರೆ ಮರ ನೆಡುವಂಥ ಕೆಲಸ ಮಾಡಿದೆ. ನಮ್ಮ ಪ್ರಕಾರ 10,000 11,000 ಮರಗಳು. ಮರಗಳು ದೊಡ್ಡ ಮರಗಳಲ್ಲ, ಸಣ್ಣ ಮರಗಳು ಸೇರಿಸಿ. ಇವತ್ತು ಈ ಇದರಲ್ಲಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಹೈಡ್ರೋ ಪ್ರಾಜೆಕ್ಟ್ ತಗೊಂಡು ಅದರಲ್ಲಿ ಏನಾಗಿದೆ ಅಂತ ಇಟ್ಕೊಂಡ್ಬಿಟ್ರೆ 1600 ಮೆಗಾವಾಟ್ ಇವತ್ತು ಉತ್ಪಾದನೆ ಮಾಡುವಂಥ ಕ್ಲಿಯರೆನ್ಸ್ ಕೊಡ್ತಾರೆ. ಅದರಲ್ಲಿ ಸುಮಾರು 36,000 ಎಕರೆ ಇದಾಗ್ತದೆ, ಮರ ಕಡಿಬೇಕಾಗ್ತದೆ ಮತ್ತು ಇದು ಮಾಡ್ಬೋದು. ಇದು ಏನಿಲ್ಲ ಅಲ್ಲ ಇದರಲ್ಲಿ. ಮತ್ತು ನಾಳೆ ನಮಗೆ ಎಲೆಕ್ಟ್ರಿಸಿಟಿ ಬೇಕಲ್ಲ. ಈಗ ನಮಗೆ ಸೋಲಾರು ಹಗಲು ಹೊತ್ತು ಬರ್ತದೆ, ರಾತ್ರಿ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ನಮಗೆ ಶಾರ್ಟೇಜ್ ಇರ್ತದೆ, ಪೀಕ್ ಅವರ್ಸ್. ಆಗ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ, ಈ ಸೋಲಾರ್ನ ಉಪಯೋಗಿಸಿ ಆಗ ಬೆಳಗ್ಗೆ ಡೇ ಟೈಮು ಚೀಪ್ ಇರುತ್ತೆ. ಅದನ್ನು ಪಂಪ್ ಮಾಡಿ ಇಲ್ಲಿ ಸ್ಟೋರ್ ಮಾಡಿದ್ರೆ 5 ನಿಮಿಷದಲ್ಲಿ ನಾವು ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ಬೋದು. ಇದು ಸುಮಾರು ವರ್ಷದಿಂದ ಪೆಂಡಿಂಗ್ ಇದ್ದ ಪ್ರಾಜೆಕ್ಟನ್ನ ಇವತ್ತು ನಮ್ಮ ಚೀಫ್ ಮಿನಿಸ್ಟರ್ ಅವರು ಅದಕ್ಕೆ ಒಪ್ಪಿಟ್ಟು ಮಾಡ್ತಾ ಇದ್ದೀವಿ. ಅಂಥ ಕೆಲಸಗಳು ಮಾಡ್ತಾ ಇದ್ದೀವಿ ನಾವು. ಅದರಲ್ಲಿ ಏನು ತಪ್ಪು? ಇವ್ರು ಯಾರಾದ್ರು ಹೇಳ್ತಾರೋ ನಮ್ಮ ಹತ್ರ ಬರಲಿ, ನಾನು ಬೇಕಾದರೆ ಯಾರಿಗೆ ಸಂಶಯ ಇದ್ದು ಬಿಟ್ಟರೆ ನೀವು ಜರ್ನಲಿಸ್ಟ್ಗಳು ಬರೋದಾದರೆ ನಾನು ನಿಮಗೆ ನಮ್ಮ ಆಫೀಸರ್ಗಳು, ನಮ್ಮ ಇಂಜಿನಿಯರ್ಗಳು ಕರೆಸಿ ಎಲ್ಲ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ. ಬೇಕಾದರೆ ಮಾಡ್ತೀವಿ. Dr. S.R. Chandrasekhar Institute of Speech and Hearing today celebrating the Founders Day and Memorial Award distribution, and also the Graduation Day. Degree students in Bachelor's in Audiology and Speech Language Pathology, and 17 Master's degree students in Speech Pathology and Audiology are graduating today from the Institute of Speech and Hearing. And this is a project of Lions Club Bangalore East and managed by Bangalore Speech and Hearing Trust. This is Krishna Reddy, Chairman of the institution and Director, and we have Suresh Babu, Secretary and Treasurer Santavadan. We have today our keynote speaker and guest from Rajiv Gandhi University of Health Sciences, Vice Chancellor Dr. Bhagavan with us to give the degrees to the hand over the degrees to the students. And also we have a guest of honor who is a former Vice Chancellor of Rajiv Gandhi University, Dr. Chandrasekhar Shetty with us, and it's a pleasure to have all the guests. And we had a Minister for Energy, Government of Karnataka with us in the beginning of the Founders Day celebrations, and he had addressed all the students and all the
staff and trustees. And we have all the trustees here of the Dr. S.R. Chandrasekhar Institute of Speech and Hearing and Bangalore Speech and Hearing Trust. So this institution has been existing for last 48 years, founded by Dr. S.R. Chandrasekhar, an ENT surgeon, a visionary. Rural population with various partnerships with Sri Japananji in Pavgada, Ramakrishna Ashram, and also Madhusudan Sai Hospital in Mudanahalli. We are really proud to say that we have fitted 600 hearing aids free of cost to the rural population, and we are hoping to give another 400 hearing aids to the rural population next few months. And this financial year we'll be reaching out to 1,000 people with the free hearing aids, and it's very niche field where governments are not in a position to support these people who are in need of hearing aids. And also we are screening the newborn babies. This year we have screened 12,000 newborn babies. One of the oldest in the country, of course, one of the second oldest in the state. We are very proud that it's doing a yeoman service, not only in the academic field but also in the entrepreneurship, giving away free hearing aids, treating patients from all walks of life free of cost and also with very little probably charges. So that kind of a service is noble service. As Vice Chancellor, I would definitely be happy. The college has requested Rajiv Gandhi University of Health Sciences, one of the prestigious universities in the country and the probably biggest in the global, with 1,500 and more institutions under its belt. The institute has requested that this institution and the speech and hearing could be brought under the ambit of Rajiv Gandhi University of Health Sciences. We will definitely work it out, and we will request our Honorable Medical Education Minister and the Ministry and also Higher Education Minister to bring it under Rajiv Gandhi, so that we will have better coordination, better interdisciplinary discussions and health-related work to be done and health-related education to be continued in this state. So I am honored and proud that our Honorable Vice Chancellor, former Vice Chancellor of Rajiv Gandhi University, is with us in guiding us, and all the lioness and the secretary and treasurers are there. But the best part is that Sri Krishna Reddy, he is one of the best entrepreneurs again in his own